ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗ 2ನೇ ಅಧ್ಯಾಯ, ಅದರಲ್ಲಿ 68 ಮತ್ತು 69ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆನೇ ಹೇಳಿದೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಇಂದ್ರಿಯ ಅಂದ್ರೇನು, ಇಂದ್ರಿಯ ನಿಗ್ರಹ ಹೇಗಿರಬೇಕು, ಮನಸ್ಸು ಅಂದ್ರೇನು, ಇಂದ್ರಿಯಕ್ಕೂ ಮನಸ್ಸಿಗೂ ಯಾವ ರೀತಿಯ ಸಂಬಂಧ ಇರಬೇಕು ಅನ್ನೋದನ್ನೆಲ್ಲ ಶ್ರೀಕೃಷ್ಣ ಹೇಳ್ತಾ ಬರ್ತಾ ಇದ್ದಾನೆ. ಅಂದರೆ ಅರ್ಜುನ ಕೇಳಿದ ಒಂದು ಕ್ವಶನ್ನು ಏನಪ್ಪ ಅಂದರೆ, ಎಲ್ಲವನ್ನು ನಿಗ್ರಹಿಸಿದವನ ಹೇಗಿರ್ತಾನೆ, ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ, ಸ್ಥಿತಪ್ರಜ್ಞನಾದವನು ಹೇಗೆ ಕಾಣಿಸ್ತಾನೆ, ಅವನು ಹೇಗೆ ನಡ್ಕೋತಾನೆ ಅನ್ನೋದನ್ನು ಕೇಳಿದ್ರು. ಅದನ್ನು ಶ್ರೀಕೃಷ್ಣ ಹೇಳ್ತಾ ಇಂದ್ರಿಯ ನಿಗ್ರಹ, ಇಂದ್ರಿಯ ಅಂದರೆ ಏನು, ಇಂದ್ರಿಯಕ್ಕೂ ಮನಸ್ಸಿಗೂ ನಾವು ಹೇಗೆ ಸಂಬಂಧಗಳನ್ನು ಇಟ್ಕೋಬೇಕು, ಇಂದ್ರಿಯವನ್ನು ಮನಸ್ಸು ನಿಗ್ರಹಿಸಬೇಕೇ ಹೊರತು ಇಂದ್ರಿಯಗಳು ಮನಸ್ಸನ್ನು ನಿಗ್ರಹಿಸಬಾರ್ದು, ಅದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾನೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಮುಂದುವರಿಸ್ತಾ 68ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತಸ್ಮಾದಸ್ಯ ಮಹಾಬಾಹೋ ನಿಗ್ರಹಿತಾನಿ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೇನು ಅಂದರೆ, ಇಂದ್ರಿಯಗಳು ಎಲ್ಲ ವಿಷಯಗಳಿಂದ ಸೆಳೆಯಲ್ಪಡುತ್ತಿರುತ್ತವೆ. ಇಂದ್ರಿಯಗಳ ಗುಣವೇ ಅದು. ಕಣ್ಣು ಒಳ್ಳೆಯ ಒಂದು ಚಿತ್ರವನ್ನು ನೋಡೋಕ್ಕೆ ಇಷ್ಟಪಡುತ್ತೆ, ಕಿವಿ ಒಂದು ಇಂಪಾದ ಧ್ವನಿಯನ್ನು ಕೇಳೋಕ್ಕೆ ಇಷ್ಟಪಡುತ್ತೆ, ಹಾಗೆ ನಾಲಿಗೆ ಒಂದು ಸುಮಧುರವಾದ ರುಚಿಯನ್ನು ನೋಡೋಕ್ಕೆ ಇಷ್ಟಪಡುತ್ತೆ, ಚರ್ಮ ಸುಮಧುರವಾದ ಒಂದು ವಸ್ತುವನ್ನು ಮುಟ್ಟಲು ಅಥವಾ ಆಘ್ರಾಣಿಸಲು ಯತ್ನಪಡಿಸ್ತಾ ಇರತ್ತೆ, ಹಾಗೆಯೇ ಮೂಗು ಒಳ್ಳೆಯ ಸುವಾಸನೆಯನ್ನು ನೋಡೋಕ್ಕೆ ಪ್ರಯತ್ನಿಸ್ತಾ ಇರತ್ತೆ. ಅದೆಲ್ಲ ಅದರ ಮೂಲಕ ಹೋಗ್ತಾನೇ ಇರುತ್ತೆ, ಅದನ್ನು ನೀವು ನಿಗ್ರಹಿಸೋಕ್ಕಾಗಲ್ಲ. ಒಂದು ಒಳ್ಳೆಯ ಸುಮಧುರವಾದ ಸಂಗೀತ ಬರ್ತಾ ಇದೆ ಅಂದರೆ ಅದನ್ನು ನಾವು ಕೇಳದೆ ಇರೋಕ್ಕಾಗಲ್ಲ. ಹಾಗೆ ಕರ್ಕಶವಾದ ಸಂಗೀತ ಬರ್ತಾ ಇದೆ ಅಂದರೂ ಅದನ್ನೂ ಕೇಳದೆ ಇರೋಕ್ಕಾಗಲ್ಲ. ಎಷ್ಟೇ ಕಿವಿ ಮುಚ್ಕೊಂಡ್ರೂ ಒಂದು ಸ್ವಲ್ಪ ಕೇಳಿಸ್ತಾನೆ ಇರುತ್ತೆ. ಹಾಗೆ ಕಣ್ಣಿಗೆ ಒಳ್ಳೆಯ ಚಿತ್ರವೂ ಕಾಣಿಸ್ತಾ ಇರುತ್ತೆ, ಕೆಟ್ಟದ್ದು ಮಾಡಿದ್ರೂ ಕಾಣಿಸ್ತಾ ಇರುತ್ತೆ. ಹಾಗೆ ರುಚಿಯೂ ಅಷ್ಟೇ, ಒಳ್ಳೆಯ ರುಚಿಯೂ ಆಘ್ರಾಣಿಸ್ತಾ ಇರ್ತೀವಿ, ಕೆಟ್ಟ ರುಚಿಯೂ ತಗೋತಾ ಇರ್ತೀವಿ. ಹೀಗೆ ಎಲ್ಲನೂ ನಡೀತಾ ಇರುತ್ತೆ. ಅದನ್ನು ನಾವು ಒಂದೇ ಸಮನಾಗಿ ನೋಡಬೇಕು. ಇಂದ್ರಿಯವನ್ನು, ವಿಷಯ ವಸ್ತುಗಳನ್ನು ಯಾರು ನಿಗ್ರಹಿಸಿ ಅಂದರೆ ಅದನ್ನು ನೋಡದೇ ಇರೋಕ್ಕಾಗಲ್ಲ, ಅನುಭವಿಸದೇ ಇರೋಕ್ಕಾಗಲ್ಲ. ಅದನ್ನು ಮನಸ್ಸಿನೊಳಗಡೆ ತಗೊಳ್ಳದೆ ಯಾರಿರ್ತಾನೋ ಅವನ ಪ್ರಜ್ಞೆ ಪ್ರತಿಷ್ಠಿತವಾಗಿರುತ್ತೆ, ಅವನ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಸ್ಥಿತಪ್ರಜ್ಞನಾದವನು ಆತ ಇರ್ತಾನೆ. ಅವನೇನು ನೋಡಲ್ಲ ಅಂತ ಅಲ್ಲ, ನೋಡಿದ್ರೂ ಕೂಡ ಅವನ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಸ್ಥಿತಪ್ರಜ್ಞನ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಯಾವುದೋ ಒಂದು ಸುಮಧುರವಾದ ರುಚಿ ಇರುತ್ತೆ ಅಂದರೆ ಒಂದು ವಸ್ತು, ಅದನ್ನೇ ತುಂಬ ತಿಂದುಬಿಡಲ್ಲ. ಅದನ್ನು ಎಷ್ಟು ಬೇಕೋ ಅಷ್ಟನ್ನೇ, ಎಷ್ಟು ಸವಿಬೇಕೋ ಅಷ್ಟನ್ನೇ ಸವಿತಾನೆ, ಎಷ್ಟು ಬೇಕೋ ಅಷ್ಟನ್ನು ತಗೋತಾನೆ. ತುಂಬ ಕೆಟ್ಟದಿಗಾಗಿದೆ ಅಂದರೆ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು, ಅಯ್ಯೋ ನನಗೆ ಆಹಾರನೇ ಸಿಗಲಿಲ್ವಲ್ಲ, ಇಷ್ಟು ಕೆಟ್ಟದಾಗಿದೆಯಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ. ಸ್ಥಿತಪ್ರಜ್ಞನಾದವನ ಮನಸ್ಸು ಯಾವಾಗಲೂ ಒಂದೇ ವಿಷಯದಲ್ಲಿ ತುಂಬ ನಾಟಿಕೊಂಡಿರೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ವಸ್ತುವೇ ಬೇಕು, ಅದರಿಂದನೇ ಸುಖ ಅನ್ನೋ ಒಂದು ಪ್ರಜ್ಞೆ ಅವನಿಗೆ ಇರೋದಿಲ್ಲ, ಎಲ್ಲವನ್ನ ಸಮನಾಗಿ ನೋಡ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದೇ ಥರನೇ 69ನೇ ಶ್ಲೋಕದಲ್ಲಿ ಬರ್ತಾ ಶ್ರೀಕೃಷ್ಣ ಹೇಳ್ತಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಮುನಿಯಾಗಿರತಕ್ಕಂಥವನು ಅಥವಾ ಸ್ಥಿತಪ್ರಜ್ಞನಾಗಿರ್ತಕ್ಕಂಥವನು ಹೇಗಿರ್ತಾನಪ್ಪ ಅಂದರೆ, ಎಲ್ಲರೂ ಮಲಗಿರಬೇಕಾದ್ರೆ ಅವನು ಎದ್ದಿರ್ತಾನೆ, ಎಲ್ಲರೂ ಎದ್ದಿದ್ದಾಗ ಅವನು ಮಲಗಿರ್ತಾನೆ. ಅರ್ಥ ಏನಪ್ಪ ಅಂದರೆ, ಎಲ್ಲೋ ಒಂದು ಕಡೆ ದುಡ್ಡು, ಐಶ್ವರ್ಯ, ಆಸ್ತಿ, ಅದಕ್ಕೆ ಎಲ್ಲರೂ ತವಕಿಸಿ ನುಗ್ಗುತ್ತಾ ಇರ್ತಾರೆ. ಆದರೆ ಸ್ಥಿತಪ್ರಜ್ಞನಾದವನು, ಮುನಿಯಾಗಿರ್ತಕ್ಕಂಥವನು ಅಲ್ಲಿ ನುಗ್ಗಕ್ಕೆ ಹೋಗಲ್ಲ. ಅವನಿಗೆ ಗೊತ್ತು ಇದೆಲ್ಲ ತಾತ್ಕಾಲಿಕವಾಗಿ ಅಂತ. ಎಲ್ಲ ಕಡೆನೂ ಒಂದು ಮಳೆ ಬಂದಾಗ ಈ ಮಳೆ ಹುಳುಗಳು ಉತ್ಪತ್ತಿ ಆಗುತ್ತೆ, ಭೂಮಿಯಿಂದ ಉತ್ಪತ್ತಿ ಆಗ್ಬಿಟ್ಟು ಏನಪ್ಪ ಅಂದರೆ ಲೈಟ್ಗೆ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಹೋಗಿ ಎಲ್ಲ ತುಂಬ್ಕೋತಾ ಇರುತ್ತೆ.
ತುಂಬಿಕೊಂಡು ಕೆಳಗಡೆ ಬೀಳ್ತಾ ಇರುತ್ತೆ. ತುಂಬಿಕೊಂಡು ಅಲ್ಲೇ ಆ ಬೆಳಕಲ್ಲೇ ಸುಟ್ಟು ಕೆಳಗಡೆ ಬಿದ್ದು ಹೋಗ್ತಾ ಇರುತ್ತೆ, ಸತ್ತೋಗ್ತಾ ಇರುತ್ತೆ. ಅದನ್ನು ಜ್ಞಾನಿಯಾದವನು, ಸ್ಥಿತಪ್ರಜ್ಞನಾದವನು ತಿಳ್ಕೊಂಡಿರ್ತಾನೆ. ಇದು ಬರೀ ಬೆಳಕಷ್ಟೇ, ಅಲ್ಲಿ ಹೋದರೆ ನಾವು ಸುಟ್ಟು ಹೋಗ್ತೀವಿ. ಆದ್ದರಿಂದ ದೂರದಲ್ಲಿ ಆ ಬೆಳಕನ್ನು ನೋಡಿಕೊಂಡು ಸರಿಯಾಗಿರಬೇಕೇ ಹೊರತು ಅಲ್ಲಿಗೆ ಎಲ್ಲರೂ ಹೋಗುವಂತಹ ತವಕ ಎಲ್ಲರಿಗೂ ಇರಬೇಕಾದ್ರೆ ನಾವು ಒಂದು ಸ್ವಲ್ಪ ಸಂಯಮದಿಂದ ನೋಡ್ತಾ ಇರಬೇಕು. ಅಲ್ಲಿಗೆ ಹತ್ತಿರಕ್ಕೆ ಆ ಒಂದು ಜನ ನುಗ್ಗುತ್ತಾ ಇರಬೇಕಾದ್ರೆ ನೀವು ನುಗ್ಗಬಾರ್ದು. ಜ್ಞಾನಿಯಾದವನು ನುಗ್ಗಲ್ಲ. ಆ ಥರ ಜನಗಳ ಎಲ್ಲ ಅಪೇಕ್ಷೆಗಳಿಗೆ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಜನಗಳು ಯಾವ ವಿಚಾರದಲ್ಲಿ ನಿದ್ದೆ ಮಾಡ್ತಾ ಇರ್ತಾರೋ, ಅಂದರೆ ನೀನು ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಮಲಗಿದ್ದಾರೆ ಅಂತ ಅಲ್ಲ, ಯಾವ ವಿಚಾರದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೋ, ಯಾವ ವಿಚಾರದಲ್ಲಿ ಅಜ್ಞಾನಿಗಳಾಗಿರ್ತಾರೋ, ನಿದ್ದೆ ಅಂದರೆ ಅಜ್ಞಾನ ಅನ್ಕೋಬೋದು, ಎಚ್ಚರ ಅಂದರೆ ಜ್ಞಾನ ಅನ್ಕೋಬೋದು. ಇಲ್ಲಿ ಯಾವ ವಿಚಾರದಲ್ಲಿ ಅವರು ಅಜ್ಞಾನಿಗಳಾಗಿರ್ತಾರೋ ಅಲ್ಲಿ ಇವನು ಜ್ಞಾನಿಗಳಾಗಿರ್ತಾರೆ. ಎಲ್ಲ ಜನಗಳು ಈ ಇಂದ್ರಿಯಾಪೇಕ್ಷೆಗಳಿಗೆ ಅಜ್ಞಾನಿಗಳಾಗಿರ್ತಾರೆ. ಅಂದರೆ ಅವರು ಇಂದ್ರಿಯಾಪೇಕ್ಷೆಗಳೇ ತುಂಬ ಮುಖ್ಯ ಅಂತ ಗಮನ ಕೊಟ್ಕೊಂಡು ಅಲ್ಲಿಗೆ ನುಗ್ಗುತ್ತಾ ಇರ್ತಾರೆ. ಆದರೆ ಜ್ಞಾನಿಯಾದವನು ಆ ಥರ ಮಾಡೋದಿಲ್ಲ. ಅವನು ಅಲ್ಲಿ ಎಚ್ಚರವಾಗಿರ್ತಾನೆ. ಯಾರು ಎಲ್ಲಿ ಮಲಗಿರ್ತಾರೋ ಅಲ್ಲಿ ಜ್ಞಾನಿಯಾದವನು ಎಚ್ಚರವಾಗಿರ್ತಾರೆ. ಯಾರು ಎಲ್ಲಿ ಎಚ್ಚರವಾಗಿರ್ತಾರೆ, ಎಲ್ಲ ಕಡೆಯೂ ಅಜ್ಞಾನಿಗಳು ಎಚ್ಚರವಾಗಿರ್ತಾರೋ ಅಲ್ಲಿ ಜ್ಞಾನಿಯಾದವನು ಮಲಗಿರ್ತಾರೆ ಅಂತ ಸೂಕ್ಷ್ಮವಾಗಿ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಇವತ್ತು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.